Hello everyone, this session is CD for determinant. So CD ಅಂದ್ರೆ ಏನಿರಬೇಕಂತಂದ್ರೆ ಟೈಮ್ ಸೇವಿಂಗ್ ಮೀನ್ಸ್ TSR ಇರಬೇಕು. ಟೈಮ್ ಸೇವಿಂಗ್ ರಿಸಲ್ಟ್ಸ್ ಆಗ್ತಾ ಇರಬೇಕು. ಇವತ್ತು KCT ಆಗಿರ್ಬೋದು, JEE ಆಗಿರ್ಬೋದು. ಈಗ ಫಸ್ಟ್ ಆಪ್ಷನ್ಸ್ ಮತ್ತು ಸಾಲ್ವ್ ಮಾಡೋಕ್ಕಿಂತ ಮುಂಚೆಗೆ ಫಸ್ಟ್ ನಿಮ್ಮ ತಲೆಯಲ್ಲಿ ಟ್ರಿಕ್ಸ್ ಇರಬೇಕು ಮತ್ತು ಫಾರ್ಮುಲಾ ಮತ್ತು ಪ್ರಾಪರ್ಟಿ ಬೇಸ್ ಮೇಲೆ ಗೊತ್ತಿರಬೇಕು. ಯಾವುದು ಫಾರ್ ಡಿಟರ್ಮಿನೆಂಟ್ ಚಾಪ್ಟರ್. ಈಗ ಫಸ್ಟ್ ಒನ್ ನೋಡಿ, ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಫಸ್ಟ್ ರೋಡ್ ಅಬ್ಸರ್ವ್ ಮಾಡಿ. ಫಸ್ಟ್ ರೋಡ್ A1 LA1 plus M B1 second row A2 LA2 plus B2 third row A3 LA3 plus B3 ಯಾವುದು B3 ಇಟ್ಸ್ ಈಕ್ವಲ್ ಟು ಏನು ಕೊಡ್ತಾನ 0 ಕೊಟ್ಟಿದ್ದಾನ. ಆಪ್ಷನ್ಸ್ ಆರ್ ಫಸ್ಟ್ ಒನ್ A 0, second one B L, third one C M, fourth one D L M. ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ ಮಾಡಿಯ ಸ್ಟೂಡೆಂಟ್ಸ್. ಸ್ವಲ್ಪ ಕೊಟ್ಟಿರುವಂತ ಡಿಟರ್ಮಿನೆಂಟ್ ಏನದ ಅದು ಫಸ್ಟ್ ಬರ್ಕೊಡ್ರಿ. ಯಾವುದು A1 L A1 plus M B1 second row A2 L A2 plus M B2 A3 L A3 plus M B3 ಓಕೆ. ಡೆಲ್ಟಾ ಈಕ್ವಲ್ ಟು ಫಾರ್ಮ್ ಯೂಸ್ ಮಾಡ್ತಾ ಇರೋದು. ಒಂದು ಯೂಸ್ ಮಾಡಬೇಕಾಗುತ್ತದೆ ಫಾರ್ಮುಲಾ ಪ್ರಾಪರ್ಟಿ ಫಾರ್ಮ್ ಬೇಸ್ ಮೇಲೆ, ಇಲ್ಲ ಅಂದ್ರೆ ಯಾವ್ದಾರ ಒಂದು ಟ್ರಿಕ್ ಯೂಸ್ ಇದ್ರೆ ಯೂಸ್ ಮಾಡಬಹುದು. ಇಲ್ಲೇ ಒಂದು ಫಾರ್ಮುಲಾ ಏನಂದ್ರೆ ಲಕ್ಷ್ಯ ಏನ್ ಮಾಡಿ ಸ್ಟೂಡೆಂಟ್ಸ್, ಸ್ವಲ್ಪ ನನಗೆ ಜಲ್ದಿ ಆನ್ಸರ್ ಬರಬೇಕು, ಸ್ವಲ್ಪ ಟೈಮ್ ಸೇವ್ ಆಗಲೇಬೇಕು. ಈಗ ಫಸ್ಟ್ ನೋಡಿ, C1 tends to L C1 minus C2 plus M C2 ಅಂತ ಯೂಸ್ ಮಾಡ್ತಾ ಇರೋದು. ಏನಂತ ಯೂಸ್ ಮಾಡ್ತಾ ಇರೋದು? C1 tends to L C1 minus C2 plus M C3 ಅಂತ ಯೂಸ್ ಮಾಡ್ತಾ ಇರೋದು. ಸ್ವಲ್ಪ ಲಕ್ಷ್ಯಕ್ಕಿರಲಿ. ಸ್ವಲ್ಪ ಈಗ ಎಲ್ಲಕ್ಕೆ ಯಾವುದು ಬರೀತೀನಿ, C1 ಅಂತಂದ್ರೆ ಫಸ್ಟ್ ಅಷ್ಟೇ ಯೂಸ್ ಮಾಡ್ತೀನಿ. ಈಗ A1 ಮೈನಸ್ C2 ಅಂದ್ರೆ ಈ ಕಾಲಮ್, C2 ಒಳಗೆ ಒಂದೇ ಫಸ್ಟ್ ಅಂತ ಯೂಸ್ ಮಾಡ್ತಾ ಇರೋದು. LA1 ಮೈನಸ್ ಬ್ರಾಕೆಟ್ ಹಾಕಿದ್ರೆ ಪ್ಲಸ್, ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಮೈನಸ್ MB1 ಪ್ಲಸ್ M C2 ಅನ್ನೋದು ಇರುತ್ತೆ B1. ಈಗ ಅಬ್ಸರ್ವ್ ಮಾಡ್ರಿ, MB1 ಪ್ಲಸ್ B1 ಮೈನಸ್ ಕ್ಯಾನ್ಸಲ್ ಆಗುತ್ತೆ, LA1 ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಆನ್ಸರ್ ಏನು ಬರ್ಬೋದು, 0 ಆಗ್ತದ ಅನ್ನೋದು ಗೊತ್ತಾಯ್ತು. ಈಗ ನಾವು ಡೈರೆಕ್ಟ್ ಯೂಸ್ ಮಾಡೋದು ಏನಂತ, ಫಸ್ಟ್ ಕಾಲಮ್ ಅನ್ನೋದು ಏನಾಗುತ್ತೆ ನೋಡ್ರಿ, ಸೊ ಡೆಲ್ಟಾ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಫಸ್ಟ್ ಕಾಲಮ್ ಏನಾಗ್ತದಲ್ಲ 0 ಆಗ್ತಾವು. ಒಂದು ನಿಮ್ಗೆ ಏನ್ ಮಾಡೋ ಒಂದು ಪ್ರಾಬ್ಲಮ್, ಒಂದು ಫಸ್ಟ್ ರೋದು ನಿಮ್ ಕಂಡೀಷನ್ಸ್ ತೋರಿಸಿನಿ, ಯಾವ ತರ 0 ಬರ್ತಾನೆ ತೋರಿಸ್ಕೊಟ್ಟಿದ್ದೀನಿ. ಅದೇ ತರನು ಎಲ್ಲ 0 ಆಗ್ತಾವ. ಯಾವುದು C1 ಕಾಲಮ್ ಮಾತ್ರ ಅರ್ಥ ನೋಡಿ, C1 ಅಂತಂದ್ರೆ C1 ಅಷ್ಟೇ ಚೇಂಜಸ್ ಆಗ್ತದೆ, C2 and C3 no changes as it is. ಏನಂತ ನೋಡ್ರಿ, LA1 plus MB1 is a B1, second LA2 plus MB2 is a B2, so LA3 plus MB3 is B3. okay, so delta equal to 0 form ಅಂದ್ರೆ ಒಂದು ರೋ or one column 0 ಇತ್ತಂದ್ರೆ no doubt answer is 0. ನೀವು ಎಕ್ಸ್ಪಾಂಡ್ ಮಾಡಿದ್ರು 0 ಬರ್ತದೆ. ಸೊ ನೋಡು, ಆನ್ಸರ್ ಇಸ್ 0. ಆಪ್ಷನ್ಸ್ ಆರ್ ಫಸ್ಟ್ ಒನ್ A. ಆಪ್ಷನ್ಸ್ ನೋಡಿ, ಫಸ್ಟ್ ಒನ್ A ಆಗ್ತದೆ. ಯಾವುದು ಫಸ್ಟ್ ನೇದ್ದು. ಏನ ಸೆಕೆಂಡ್ ಒನ್ ಏನು ನೋಡಿ, ದ ವ್ಯಾಲ್ಯೂ ಆಫ್ n ಫಾರ್ h ಏನದ ಡಿಟರ್ಮಿನೆಂಟ್ ಈಸ್ ಯಾವುದು ಫಸ್ಟ್ ಡಿಟರ್ಮಿನೆಂಟ್ ಏನು ನೋಡಿ, 8 C3 9 C5 10 C7, second row 8 C4 9 C6 10 C8, third row 9 Cn 10 C8
11cn plus 2, 11cn plus 4 becomes 0. First one A, n value 2, second one B, n value 3, third one C, n value 4, fourth one D for number value of n ಅಂತ ಯೂಸ್ ಮಾಡಿದಾನೆ. ಓಕೆ ಸ್ಟೂಡೆಂಟ್ಸ್, ನಿಮ್ಮ ತಲೆಯಲ್ಲಿ ಯೂಸ್ ಮಾಡ್ತಾ ಇರೋದು ಕಾಂಬಿನೇಷನ್ ಫಾರ್ಮುಲಾ NCR ಅಂತ ಯೂಸ್ ಮಾಡ್ತಾ ಇರ್ತಾರೆ ನಿಮ್ಮ ತಲೆಯಲ್ಲಿ. ಅದಕ್ಕೆ NCR ಯೂಸ್ ಮಾಡೋಕ್ಕಿಂತ ಫಸ್ಟ್ ಆಪ್ಷನ್ಸ್ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಫಸ್ಟ್ ಆಪ್ಷನ್ಸ್ ಅಬ್ಸರ್ವ್ ಮಾಡಿ, ಯಾವ ಫಾರ್ಮುಲಾ ಯೂಸ್ ಆಗ್ತದ ನೋಡ್ಕೊಳ್ಳಿ. ಫಸ್ಟ್ ಎ ಕೊಟ್ಟಿರುವಂತ ಡಿಟರ್ಮಿನೆಂಟ್ ಬರ್ಕೊಡ್ರಿ. ಯಾವುದು? ಫಸ್ಟ್ N8 C3 9 C5 10 C7 next 8 C4 9 C6 10 C8 9 CN 10 CN plus 2 11 CN plus 4. ಓಕೆ, ಈ ತರ ಕೊಟ್ಟಿದ್ದಾನೆ ಡಿಟರ್ಮಿನೆಂಟ್. ಈಗ ಏನ್ ಮಾಡ್ತಾ ಇದ್ದು ಡೆಲ್ಟಾ ಈಕ್ವಲ್ ಟು, ಈಗ ನಾನು ಸ್ವಲ್ಪ ಲಕ್ಷ ಇರಲಿ, ಒಂದು ಆಪರೇಷನ್ಸ್ ಯೂಸ್ ಮಾಡ್ತಾ ಇರೋದು ಯಾವ್ದಂದ್ರೆ R2 tends to R2 plus R1 ಅಂತ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ R2 and R1 ಯೂಸ್ ಮಾಡ್ತಾ ಇದ್ದಾರೆ? ಎರಡು ನೋಡಿ, ಅಬ್ಸರ್ವ್ ಮಾಡಿ, ಸೇಮ್ ಸಿಮಿಲರ್ ಇದೆ. 8 8 ಅದ, 9 9 ಅದ, 10 10 ಅದ. ಇದು ಯೂಸ್ ಮಾಡಿದ್ರೆ ಒಂದು ಬೈನಾಮಿಯಲ್ ಥಿಯರಮ್ ಫಾರ್ಮುಲಾ ಯೂಸ್ ಆಗ್ತದೆ ಗೊತ್ತಿರಬೇಕು. ಯಾವ ಫಾರ್ಮುಲಾ ಅಂದ್ರೆ ಸ್ವಲ್ಪ ಲಕ್ಷ ಬೇಕು. ಈಗ ಫಸ್ಟ್ ರೋ ಏನದ ಆಸ್ ಇಟ್ ಇಸ್ ಅಡಿ 8 C3 9 C5 10 C7. ಸೆಕೆಂಡ್ ರೋ ಏನಾಗಬೇಕು? ಚೇಂಜಸ್ ಆಗಬೇಕು. ಯಾವುದು? R2 ಜೊತೆ ಆಡ್ ಆಗಬೇಕು, ಅಂದ್ರೆ ಕೂಡಿಸಬೇಕು. ಯಾವುದು? R1 ಅಂದ್ರೆ R1 ಏನಾಗ್ತದೆ ನೋಡ್ರಿ, 8 C3 plus 8 C4 9 C5 plus 9 C6 10 C7 plus ಯಾವುದು? 10 C8. ಥರ್ಡ್ ರೋ ಏನಲ್ಲ ಆಸ್ ಇಟ್ ಇಸ್ ಅಡಿ, ಯಾವುದು? ಥರ್ಡ್ ರೋ 9 CN 10 CN plus 2 11 CN plus 4 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾ ಹೇಳ್ತಾ ಇರೋದು ಒಂದು ಫಾರ್ಮುಲಾ ಯೂಸ್ ಆಗ್ತದೆ ಅಂತ ಹೇಳಿದ್ರೆ ಯಾವುದು? ಬೈನಾಮಿಯಲ್ ಥಿಯರಮ್. ಅಲ್ಲಿ ನಾವು ಪ್ರೂವ್ ದಾಟ್ ಅಂತ ಯೂಸ್ ಮಾಡ್ತಿದ್ದೀವಿ, ಮತ್ತು ಬೈನಾಮಿಯಲ್ ಥಿಯರಮ್ ಅಲ್ಲಿ ಅಡ್ಜಸ್ಟ್ ಮಾಡಬೇಕಾದ್ರೆ ಆ ಫಾರ್ಮುಲಾ ಯೂಸ್ ಮಾಡ್ತಿದ್ದೀವಿ. ಯಾವ ಫಾರ್ಮುಲಾ ಅಂದ್ರೆ ಯಾವುದು? we have NCR ಅಂತ ಯೂಸ್ ಮಾಡ್ತಿದ್ರಿ. NCR plus 1 equal to n plus 1 CR plus 1 ಅಂತ ಈ ಫಾರ್ಮುಲಾ ನೆನಪಾಯ್ತಾನೆ ಸ್ಟೂಡೆಂಟ್ಸ್? ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸೆಕೆಂಡ್ ರೋ ವ್ಯಾಲ್ಯೂ ಚೇಂಜಸ್ ಮಾಡ್ಕೊತೇನೆ. ಈಗ ಯಾವುದು? ಸೆಕೆಂಡ್ ರೋ ಡೆಲ್ಟಾ ಈಕ್ವಲ್ ಟು ಫಸ್ಟ್ ಆಸ್ ಇಟ್ ಇಸ್ ಇರುತ್ತೆ, ನೋ ಚೇಂಜಸ್. 8 C3 9 C5 10 C7 ನೆಕ್ಸ್ಟ್ ಏನಾಗ್ತದ? 8 ಅಬ್ಸರ್ವ್ ಮಾಡಿ, ಲಕ್ಷ ಇದೆ, ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ರಿ. 8 8 n ವ್ಯಾಲ್ಯೂ 8 8 C ಅದ. 3 ಅಂದ್ರೆ R ವ್ಯಾಲ್ಯೂ 3 ಅದ. R plus 1 ಈಗ 4 ಆಗ್ತದ ಅಂದ್ರೆ 3 plus 1 ಆಗ್ತದೆ. ಗೊತ್ತಾಯ್ತಾ? ಈ ಫಾರ್ಮುಲಾ ಪ್ರಕಾರ ಏನಾಗುತ್ತದ? 8 plus 1 is 9 9 R plus 1 is 4. ಓಕೆ, ಇದರ ತರ ನಾವು ಡೈರೆಕ್ಟ್ ಬರಬೇಕು. ಗೊತ್ತಾಗ್ತದ? ಏನಾಗ್ತದೆ ನೋಡ್ರಿ, 10 C6 ಮತ್ತೆ 11 C8. ಥರ್ಡ್ ರೋ ಆಸ್ ಇಟ್ ಇಸ್ 9 CN 10 CN plus 2 11 CN plus 4. ಓಕೆ, ಈ ಫಾರ್ಮ್ ಯೂಸ್ ಮಾಡ್ತೀವಿ. ಅದಕ್ಕೆ ನಾವು ಬರೀತಾ ಇರೋದು ಲಕ್ಷದಲ್ಲಿ. ನನಗೆ ಇನ್ನ ಕ್ಲಿಯರ್ ಆಗಬೇಕಂದ್ರೆ ಸ್ವಲ್ಪ ಬರೀರಿ. ಏನಂತ? ಕ್ಲಿಯರ್ಲಿ ಅಂತ ಯೂಸ್ ಮಾಡ್ತೇನೆ. ಕ್ಲಿಯರ್ಲಿ ಡೆಲ್ಟಾ ಈಕ್ವಲ್ ಟು 0 ಅಂತಂದ್ರೆ, ಅಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಇತ್ತಂದ್ರೆ ಫಾರ್ n equal to 4, ಹೌದಾ? as R2 and R3 becomes ಏನಾಗ್ತದ್ರಿ? ಐಡೆಂಟಿಕಲ್. ನಾ ಏನ್ ಮಾಡ್ತಾ ಇರೋದು ಸ್ವಲ್ಪ ಲಕ್ಷದಲ್ಲಿ ಕ್ಲಿಯರ್ಲಿ ಡೆಲ್ಟಾ ಈಕ್ವಲ್ ಟು 0 ಅಂತಂದ್ರೆ ಫಾರ್ n ವ್ಯಾಲ್ಯೂ 4 ಪುಟ್
ಮಾಡಿದ್ರೆ ಯಾವುದಕ್ಕೆ ಆಸ್ R2 and R3 becomes ಏನಾಗ್ತದ ಐಡೆಂಟಿಕಲ್. ಈಗ ನೋಡ್ರಿ ಥರ್ಡ್ ಅನ್ನೋದು n ವ್ಯಾಲ್ಯೂ ಹಾಕಿದ್ರೆ NC4 ಆಗ್ತದ. 4 + 2 is 6, 4 + 4 is 8. ಅಂದ್ರೆ ಸೆಕೆಂಡ್ ರೋ ಮತ್ತು ಥರ್ಡ್ ರೋ ಎರಡು ಸೇಮ್, ಐಡೆಂಟಿಕಲ್ ಮೀನ್ಸ್ ಸೇಮ್. 2 ರೋ ಅಂಡ್ 2 ಕಾಲಮ್ಸ್ ಆರ್ ಈಕ್ವಲ್ ಇತ್ತಂದ್ರೆ ನೋ ಡೌಟ್ 0 ಆನ್ಸರ್. ಅದಕ್ಕೆ n ವ್ಯಾಲ್ಯೂ 4 ಅನೇ ಆನ್ಸರ್ ಇಸ್ n ವ್ಯಾಲ್ಯೂ 4. ನೋ ಡೌಟ್ ಆನ್ಸರ್ ಇಸ್ ಸಿ. ಆಪ್ಷನ್ ಇಸ್ ಸಿ. ಓಕೆ, ಈ ತರ ಏನಂದ್ರೆ ನೋಡ್ರಿ ಎರಡೇ ಫಾರ್ಮುಲಾ, ಒಂದು ಈ ಆಡ್ ಮಾಡೋದು, ಇನ್ನೊಂದು ಫಸ್ಟ್ ಇಯರ್ ಬಾಯ್ನಾಮಲ್ ಥಿಯರಮ್ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಆನ್ಸರ್ಸ್ ಜಲ್ದಿನೇ ಗೊತ್ತಾಗ್ತದೆ. ನೆಕ್ಸ್ಟ್ ಥರ್ಡ್ ಒನ್ ಏನು ನೋಡ್ರಿ ಸ್ಟೂಡೆಂಟ್ಸ್, ಥರ್ಡ್ ಒನ್ ಏನು ನೋಡ್ರಿ, ಇಫ್ A and B are matrices ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆರ್ಡರ್ 3 means 3 means is 3 × 3 and 3 × 3 and determinant A ವ್ಯಾಲ್ಯೂ ಕೊಟ್ಟಿದ್ದಾನೆ 4 ಅಂತ, determinant B ವ್ಯಾಲ್ಯೂ ಕೊಟ್ಟಿದ್ದಾನೆ 1 ಅಂತ. then the determinant of 2AB is option first one A 32, option B -32, option C 10, option D 8 ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ್ದಾಗ್ತದ ಚೆಕ್ ಮಾಡೋಣ. ಫಸ್ಟ್ ಏನ್ ಕೊಟ್ಟಿದ್ದಾನ ಬರ್ಕೊಡು. ಈಗ ಥರ್ಡ್ ಒನ್ ಏನ್ ಕೊಟ್ಟಿದ್ದಾನ ಅಂದ್ರೆ ಮತ್ತೆ ಬರ್ಕೊಡ್ರಿ. ಏನದ ಡಿಟರ್ಮಿನೆಂಟ್ A ವ್ಯಾಲ್ಯೂ 4 ಕೊಟ್ಟಾನ, ಡಿಟರ್ಮಿನೆಂಟ್ B ವ್ಯಾಲ್ಯೂ 1 ಕೊಟ್ಟಿದ್ದಾನ. ಅಬ್ಸರ್ವ್ ಮಾಡಿ 1 ಕೊಟ್ಟಿದ್ದಾನ. ಈಗ ಅವ ಕೇಳಿದ್ದು ಈಗ ಡಿಟರ್ಮಿನೆಂಟ್ 2AB ವ್ಯಾಲ್ಯೂ ಕೇಳಿದಾನ. ಇದು ಗೊತ್ತಿರಬೇಕಾದ್ರೆ ಒಂದು ಫಾರ್ಮುಲಾ ಯೂಸ್ ಆಗಬೇಕಾಗ್ತದ. ಯಾವ ಫಾರ್ಮುಲಾ ಅಂದ್ರೆ ಡಿಟರ್ಮಿನೆಂಟ್ KA = K⁻n ಅಂತ ಯೂಸ್ ಮಾಡ್ತೀವಿ ಇಂಟು ಡಿಟರ್ಮಿನೆಂಟ್ A. ಈ ಫಾರ್ಮುಲಾ ಯೂಸ್ ಆಗ್ತದ. ಯಾವುದು ಇಲ್ಲಿ n ಅಂದ್ರೆ ಕೊಟ್ಟಿದ್ದಾನೆ ಯಾವ್ದಂತ, ಇಟ್ ಇಸ್ 3 × 3 3 ಅಂತ ಹೇಳಿದ ನೋಡ್ರಿ. ಅರ್ಥ ಮಾಡ್ರಿ ಸ್ಟೂಡೆಂಟ್ಸ್, ಆರ್ಡರ್ 3 means 3 × 3 ಅಂತ ಅಂದ್ರೆ ಇಟ್ಸ್ n ವ್ಯಾಲ್ಯೂ is 3 ಕೊಟ್ಟಿದ್ದಾನೆ ಅನ್ನಂಗಾಯಿ. n ವ್ಯಾಲ್ಯೂ 3 ಕೊಟ್ಟಿದ್ದಾನೆ ಅನ್ನಂಗಾಯಿ. ಲಕ್ಷಲಿ ಸಿ ಸ್ಟೂಡೆಂಟ್ಸ್, ಈಗ ಗೊತ್ತಿತ್ತಂದ್ರೆ ಫಾರ್ಮುಲಾ ನೋಡೋ ಜಲ್ದಿ ಆನ್ಸರೇ. ಈಗ ಏನಾಗುತ್ತೆ ನೋಡಿ, 2 ಡಿಟರ್ಮಿನೆಂಟ್ 2AB ಅಂತ ಅಬ್ಸರ್ವ್ ಮಾಡಿ. ಅವ ಹೇಳಿದ್ದು ಡಿಟರ್ಮಿನೆಂಟ್ 2AB equal to 2n ವ್ಯಾಲ್ಯೂ 3 ಇಂಟು ಡಿಟರ್ಮಿನೆಂಟ್ AB. ಇಲ್ಲಿ k ಅಂದ್ರೆ 2, AB A ಅಂತಂದ್ರೆ AB ಫಾರ್ಮ್. ಈಗ ಅಬ್ಸರ್ವ್ ಮಾಡ್ರಿ, 2³ ಮೀನ್ಸ್ ಏನಾಗ್ತದೆ 8 ಡಿಟರ್ಮಿನೆಂಟ್ A ಇಂಟು ಡಿಟರ್ಮಿನೆಂಟ್ B. ಅಂದ್ರೆ ನಾವು ಬರೀಬಹುದು ಅಂತ ಡಿಟರ್ಮಿನೆಂಟ್ AB ನ ಹಿಂಗೆ ಬರೀಬಹುದು, ಡಿಟರ್ಮಿನೆಂಟ್ A ಇಂಟು ಡಿಟರ್ಮಿನೆಂಟ್ B ಅಂತ ಬರೀಬಹುದು. ಈಗ ನೋಡ್ರಿ, therefore determinant 2AB = 8 into 4. determinant A value is 4 into determinant B value is 1. ಏನಾಗ್ತದ 32. ಓಕೆ, 32 ಆಗ್ತದ. ಸೊ ಆಪ್ಷನ್ಸ್ ಆರ್ ಫಸ್ಟ್ ಒನ್ A. ಅದನ್ನೇ ನಾವು 32 ಬಗ್ಗೆ ಮೊದಲ ಲಕ್ಷದಲ್ಲಿ ಸ್ವಲ್ಪ ಡಿಟರ್ಮಿನೆಂಟ್ B ನ -1 ಇತ್ತಂದ್ರೆ ನೋ ಡೌಟ್ ಆನ್ಸರ್ ಇಸ್ ನಮಗೆ ಏನಾಗ್ತದೆ -32 ಆಗ್ತದೆ. ಅವಾಗ ಏನಾಗ್ತದೆ ಆಪ್ಷನ್ ಸೆಕೆಂಡ್ ಒನ್ B ಆಗ್ತದೆ. ಈಗ +1 ಅದ, ನೋ ಡೌಟ್ ಆಪ್ಷನ್ ಇಸ್ ಫಸ್ಟ್ ಒನ್ A ವ್ಯಾಲ್ಯೂ ಯಾವುದು 32. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಏನಿಲ್ಲ, ಈ ಫಾರ್ಮುಲಾ ಗೊತ್ತಿರಬೇಕು. ಡಿಟರ್ಮಿನೆಂಟ್ KA = ಯಾವುದು K⁻n ಇಂಟು ಡಿಟರ್ಮಿನೆಂಟ್ A. ಈ ಫಾರ್ಮ್ ಗೊತ್ತಿತ್ತಂದ್ರೆ ಜಲ್ದಿ ಆನ್ಸರ್ಸ್ ಬರ್ತದೆ. ಓಕೆ, ನೆಕ್ಸ್ಟ್ ಯಾವುದು ಫೋರ್ತ್ ಒನ್. ಸೊ ಫೋರ್ತ್ ಒನ್ ನೋಡಿ ಮಾಡಿ ಸ್ಟೂಡೆಂಟ್ಸ್, ಯಾವುದು ಫೋರ್ತ್ ಒನ್ ಏನದ ನೋಡ್ರಿ, ಇಫ್ capital A and capital B are 3 × 3 matrices, fetch integral entries such that P'(AP) = A ಅಂತ ಕೊಟ್ಟಿದ್ದಾನೆ. then determinant P value ಕೇಳಿದಾನೆ. ಅಬ್ಸರ್ವ್ ಮಾಡಿ, first one is -1, second one B is 1, third one C always +or-1, fourth one D ಏನು ಕೊಟ್ಟಿದ್ದಾನ, +or-1 is provided determinant is not equal
0 ಆಗಿರಬೇಕು ಅಂತ ಕೊಟ್ಟದ. ಈಗ ಫಸ್ಟ್ ಕೊಟ್ಟಿರುವಂತ ಏನ್ ಕೊಟ್ಟನ ಆ ಸ್ಟೇಟ್ಮೆಂಟ್ ಬರ್ಕೊಡ್ರಿ. ಏನದ ಫೋರ್ತ್ ಒನ್ p dash a into p equal to ಏನ್ ಕೊಟ್ಟದ ನೋಡಿ, ಅಬ್ಸರ್ವ್ ಮಾಡಿ, a ಅಂತ ಕೊಟ್ಟಾನ. ಬಟ್ ನನಗೆ ಏನ್ ಕೇಳಬೇಕು, ಡಿಟರ್ಮಿನೆಂಟ್ p ವ್ಯಾಲ್ಯೂ ಎಷ್ಟು ಕೇಳಿದಾನ ಅಬ್ಸರ್ವ್ ಮಾಡಿ. ಈಗ ನಾನು ಬೋತ್ ಸೈಡ್ಸ್ ಡಿಟರ್ಮಿನೆಂಟ್ ಯೂಸ್ ಮಾಡ್ತಾ ಇರೋದು. p dash a p equal to ಡಿಟರ್ಮಿನೆಂಟ್ a. ಈಗ ನಾ ಬರೀತಾ ಮಾತು ಡಿಟರ್ಮಿನೆಂಟ್ p dash into ಡಿಟರ್ಮಿನೆಂಟ್ a into ಡಿಟರ್ಮಿನೆಂಟ್ p equal to ಡಿಟರ್ಮಿನೆಂಟ್ a. ನಿಮ್ಗೆ ಗೊತ್ತಿರಬೇಕು ಸ್ಟೂಡೆಂಟ್ಸ್, ಒಂದು ಫಾರ್ಮುಲಾ ಏನಂದ್ರೆ ಡಿಟರ್ಮಿನೆಂಟ್ p dash equal to ಡಿಟರ್ಮಿನೆಂಟ್ p ಅನ್ನೋದು. ಇದು ಏನಾಗ್ತದ, ಡಿಟರ್ಮಿನೆಂಟ್ p into ಡಿಟರ್ಮಿನೆಂಟ್ a into ಡಿಟರ್ಮಿನೆಂಟ್ p equal to ಡಿಟರ್ಮಿನೆಂಟ್ a. ಈಗ ನೋಡ್ರಿ ಡಿಟರ್ಮಿನೆಂಟ್ p ಏನಾಗ್ತದ, ಡಿಟರ್ಮಿನೆಂಟ್ p whole square equal to ಏನಾಗ್ತದ, ಇಟ್ಸ್ 1 ಕ್ಯಾನ್ಸಲ್ ಆಗಿ 1. ಈಗ ಏನಾಗ್ತದ ನೋಡ್ರಿ, ಸೊ ಡಿಟರ್ಮಿನೆಂಟ್ p ಇದು ಇತ್ತಂದ್ರೆ ಏನಾಗ್ತದ, ಡಿಟರ್ಮಿನೆಂಟ್ a is not equal to 0 ಫಾರ್ಮ್ ಇದ್ದಂಗೆ. Here is p plus or minus 1 is provided of determinant a is not equal to 0 then. So ಗೊತ್ತಾಯ್ತಾ? ಸೊ ಆಪ್ಷನ್ಸ್ ಯಾವುದು, ಫೋರ್ತ್ ಒನ್ ಡಿ. ಈ ಆಪ್ಷನ್ಸ್ ಈ ತರ ಬರ್ತದೆ. ಯಾವುದು, ಈ ಫಾರ್ಮ್ ನ ಡಿಟರ್ಮಿನೆಂಟ್ ಯೂಸ್ ಮಾಡ್ಕೊಂಡ್ರಿ, ಸಪರೇಟ್ ಡಿಟರ್ಮಿನೆಂಟ್ ಯೂಸ್ ಮಾಡ್ಕೊಂಡ್ರಿ. p ಯಾವುದು, ಡಿಟರ್ಮಿನೆಂಟ್ p dash is ಡಿಟರ್ಮಿನೆಂಟ್ p ನೇ, ಅಥವಾ ಡಿಟರ್ಮಿನೆಂಟ್ a dash equal to ಡಿಟರ್ಮಿನೆಂಟ್ a ನೇ. ಓಕೆ, ಈ ಫಾರ್ಮ್ ಗೊತ್ತಿತ್ತಂದ್ರೆ ಶಾರ್ಟ್ಲಿ ಆನ್ಸರ್ಸ್ ಇಷ್ಟು ಬಂದ ಟೈಮ್ ಸೇವ್ ಆಗುತ್ತೆ. ಈ ತರ ನಿಮ್ಗೆ ಗೊತ್ತಿತ್ತಂದ್ರೆ ಓಕೆ. Hello everyone, this session is CD for determinant. So CD ಅಂದ್ರೆ ಏನಿರಬೇಕಂತಂದ್ರೆ ಟೈಮ್ ಸೇವಿಂಗ್ ಮೀನ್ಸ್ TSR ಇರಬೇಕು, ಟೈಮ್ ಸೇವಿಂಗ್ ರಿಸಲ್ಟ್ಸ್ ಆಗ್ತಾ ಇರಬೇಕು. ಇವತ್ತು KCT ಆಗಿರ್ಬೋದು, JEE ಆಗಿರ್ಬೋದು. ಈಗ ಫಸ್ಟ್ ಆಪ್ಷನ್ಸ್ ಮತ್ತು ಸಾಲ್ವ್ ಮಾಡೋಕ್ಕಿಂತ ಮುಂಚೆಗೆ ಫಸ್ಟ್ ನಿಮ್ಮ ತಲೆಯಲ್ಲಿ ಟ್ರಿಕ್ಸ್ ಇರಬೇಕು ಮತ್ತು ಫಾರ್ಮುಲಾ ಮತ್ತು ಪ್ರಾಪರ್ಟಿ ಬೇಸ್ ಮೇಲೆ ಗೊತ್ತಿರಬೇಕು. ಯಾವುದು, ಫಾರ್ ಡಿಟರ್ಮಿನೆಂಟ್ ಚಾಪ್ಟರ್. ಈಗ ಫಸ್ಟ್ ಒನ್ ನೋಡಿ, ದ ವ್ಯಾಲ್ಯೂ ಆಫ್ ದ ಡಿಟರ್ಮಿನೆಂಟ್ ಫಸ್ಟ್ ರೋ ಅಬ್ಸರ್ವ್ ಮಾಡಿ. ಫಸ್ಟ್ ರೋ a1 LA1 plus MB1 B1. Second row A2 LA2 plus MB2 B2. Third row A3 LA3 plus MB3 MB3 B3 is equal to ಏನು ಕೊಡ್ತಾನ, 0 ಕೊಟ್ಟಿದ್ದಾನ. Options are first one A 0, second one B L, third one C M, fourth one D L M. ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ ಮಾಡಿ ಸ್ಟೂಡೆಂಟ್ಸ್. ಸ್ವಲ್ಪ ಕೊಟ್ಟಿರುವಂತ ಡಿಟರ್ಮಿನೆಂಟ್ ಏನದ ಅದು ಫಸ್ಟ್ ಬರ್ಕೊಡ್ರಿ. ಯಾವುದು, A1 L A1 plus M B1 B1. Second row A2 L A2 plus M B2 B2. A3 L A3 plus M B3 B3. Okay, delta equal to form ಯೂಸ್ ಮಾಡ್ತಾ ಇರೋದು. ಒಂದು ಯೂಸ್ ಮಾಡಬೇಕಾಗುತ್ತದ ಫಾರ್ಮುಲಾ ಪ್ರಾಪರ್ಟಿ ಫಾರ್ಮ್ ಬೇಸ್ ಮೇಲೆ, ಇಲ್ಲ ಅಂದ್ರೆ ಯಾವುದೋ ಒಂದು ಟ್ರಿಕ್ ಯೂಸ್ ಇದ್ರೆ ಯೂಸ್ ಮಾಡಬಹುದು. ಇಲ್ಲೇ ಒಂದು ಫಾರ್ಮುಲಾ ಏನಂದ್ರೆ ಲಕ್ಷ್ಯ ಏನು ಮಾಡಿ ಫ್ರೆಂಡ್ಸ್, ಸ್ವಲ್ಪ ನನಗೆ ಜಲ್ದಿ ಆನ್ಸರ್ ಬರಬೇಕು, ಸ್ವಲ್ಪ ಟೈಮ್ ಸೇವ್ ಆಗಲೇಬೇಕು. ಈಗ ಫಸ್ಟ್ ನೋಡಿ, C1 tends to L C1 minus C2 plus M C2 ಅಂತ ಯೂಸ್ ಮಾಡ್ತಾ ಇರೋದು. ಏನಂತ ಯೂಸ್ ಮಾಡ್ತಾ ಇರೋದು, C1 tends to L C1 minus C2 plus M C3 ಅಂತ ಯೂಸ್ ಮಾಡ್ತಾ ಇರೋದು. ಸ್ವಲ್ಪ ಲಕ್ಷ್ಯಕ್ಕಿರಲಿ, ಸ್ವಲ್ಪ ಈಗ L ಬರಿತೀನಿ. C1 ಅಂತಂದ್ರೆ ಫಸ್ಟ್ ಅಷ್ಟೇ ಯೂಸ್ ಮಾಡ್ತೀನಿ. ಈಗ A1
ಮೈನಸ್ C2 ಅಂದ್ರೆ ಈ ಕಾಲಮ್ C2 ಒಳಗಿಂದ ಒಂದೇ ಫಸ್ಟ್ ನೇ ಯೂಸ್ ಮಾಡ್ತಾ ಇರೋದು LA1 ಮೈನಸ್ ಬ್ರಾಕೆಟ್ ಹಾಕಿದ್ರೆ ಪ್ಲಸ್ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಮೈನಸ್ MB1 ಪ್ಲಸ್ M ಕ M C2 ಅನ್ನೋದು ಇರುತ್ತೆ B1 ಈಗ ಅಬ್ಸರ್ವ್ ಮಾಡ್ರಿ MB1 ಪ್ಲಸ್ B1 ಮೈನಸ್ ಕ್ಯಾನ್ಸಲ್ ಆಗುತ್ತೆ LA1 ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಆನ್ಸರ್ ಏನು ಬರ್ಬೋದು 0 ಆಗ್ತದ ಅಂತ ಗೊತ್ತಾಯ್ತು ನಮಗೆ ಈಗ ನಾವು ಡೈರೆಕ್ಟ್ ಯೂಸ್ ಮಾಡೋಣ ಏನಂತ ಫಸ್ಟ್ ಕಾಲಮ್ ಅನ್ನೋದು ಏನಾಗುತ್ತೆ ನೋಡ್ರಿ ಸೊ ಡೆಲ್ಟಾ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ ಅಬ್ಸರ್ವ್ ಮಾಡಿ ಫಸ್ಟ್ ಕಾಲಮ್ ಏನಾಗ್ತದಲ್ಲ 0 ಆಗ್ತವು ಒಂದು ನಿಮಗೆ ಏನು ಮಾಡೋ ಒಂದು ಪ್ರಾಬ್ಲಮ್ ಒಂದು ಫಸ್ಟ್ ರೋದು ನಿಮ್ಮ ಕಂಡೀಷನ್ಸ್ ತೋರಿಸಿ ಯಾವ ತರ 0 ಬರ್ತಾನೆ ತೋರಿಸ್ಕೊಟ್ಟಿದ್ದೀನಿ ಅದೇ ತರನು ಎಲ್ಲ 0 ಆಗ್ತಾವ ಯಾವುದು C1 ಕಾಲಮ್ ಮಾತ್ರ ಅರ್ಥ ನೋಡಿ C1 ಅಂತಂದ್ರೆ C1 ಅಷ್ಟೇ ಚೇಂಜಸ್ ಆಗ್ತದೆ C2 and C3 no changes as it is ಏನಂತ ನೋಡಿ LA1 plus MB1 is a B1 second LA2 plus MB2 is a B2 so LA3 plus MB3 is B3 okay so delta equal to 0 form ಅಂದ್ರೆ ಒಂದು ರೋ or one column 0 ಇತ್ತಂದ್ರೆ no doubt answer is 0 ನೀವು ಎಕ್ಸ್ಪಾಂಡ್ ಮಾಡಿದ್ರು 0 ಬರ್ತದೆ ಸೊ no doubt answer is 0 options are first one A options ನೋಡಿ first one A ಆಗ್ತದೆ ಯಾವುದು ಫಸ್ಟ್ ನೇದ್ದು ಏನ ಸೆಕೆಂಡ್ ಒನ್ ಏನು ನೋಡಿ the value of n for h ಏನದ determinant is ಯಾವುದು ಫಸ್ಟ್ ಡಿಟರ್ಮಿನೆಂಟ್ ಏನು ನೋಡಿ 8 C3 9 C5 10 C7 second row 8 C4 9 C6 10 C8 third row 9 Cn 10 Cn plus 2 11 Cn plus 4 becomes are 0 first one A n value 2 second one B n value 3 third one C n value 4 fourth one D for number value of n ಅಂತ ಯೂಸ್ ಮಾಡಿದಾನೆ ಓಕೆ ಸ್ಟೂಡೆಂಟ್ಸ್ ನಿಮ್ಮ ತಲೆಯಲ್ಲಿ ಯೂಸ್ ಮಾಡ್ತಾ ಇರೋದು ಕಾಂಬಿನೇಷನ್ ಫಾರ್ಮುಲಾ NCR ಅಂತ ಯೂಸ್ ಮಾಡ್ತಾ ಇರ್ತಾರೆ ನಿಮ್ಮ ತಲೆಯಲ್ಲಿ ಸರ್ ಅದಕ್ಕೆ NCR ಯೂಸ್ ಮಾಡೋಕ್ಕಿಂತ ಫಸ್ಟ್ ಆಪ್ಷನ್ಸ್ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಫಸ್ಟ್ ಆಪ್ಷನ್ಸ್ ಅಬ್ಸರ್ವ್ ಮಾಡಿ ಯಾವ ಫಾರ್ಮುಲಾ ಯೂಸ್ ಆಗ್ತದ ನೋಡ್ಕೊಳ್ಳಿ ಫಸ್ಟ್ ಎ ಕೊಟ್ಟಿರುವಂತ ಡಿಟರ್ಮಿನೆಂಟ್ ಬರ್ಕೊಡ್ರಿ ಯಾವುದು ಫಸ್ಟ್ n8 C3 9 C5 10 C7 next 8 C4 9 C6 10 C8 9 Cn 10 Cn plus 2 11 Cn plus 4 ಓಕೆ ಈ ತರ ಕೊಟ್ಟಿದ್ದಾನೆ ಡಿಟರ್ಮಿನೆಂಟ್ ಹೀಗೆ ಮಾಡ್ತಾ ಇದ್ದು ಡೆಲ್ಟಾ ಈಕ್ವಲ್ ಟು ಈಗ ನಾನು ಸ್ವಲ್ಪ ಲಕ್ಷ್ಯ ಇರಲಿ ಒಂದು ಆಪರೇಷನ್ಸ್ ಯೂಸ್ ಮಾಡ್ತಾ ಇರೋದು ಯಾವ್ದಂದ್ರೆ R2 tends to R2 plus R1 ಅಂತ ಯೂಸ್ ಮಾಡ್ತಾರೆ ಯಾಕೆ R2 and R1 ಯೂಸ್ ಮಾಡ್ತಾರೆ ಅಂದ್ರೆ ಎರಡು ನೋಡಿ ಅಬ್ಸರ್ವ್ ಮಾಡಿ ಸೇಮ್ ಸಿಮಿಲರ್ ಇದೆ 8 8 ಅದ 9 9 ಅದ 10 10 ಅದ ಇದು ಯೂಸ್ ಮಾಡಿದ್ರೆ ಒಂದು ಬೈನಾಮಿಯಲ್ ಥಿಯರಮ್ ಫಾರ್ಮುಲಾ ಯೂಸ್ ಆಗ್ತದೆ ಅಂತ ಗೊತ್ತಿರಬೇಕು ಯಾವ ಫಾರ್ಮುಲಾ ಅಂದ್ರೆ ಸ್ವಲ್ಪ ಲಕ್ಷ್ಯ ಇರಲಿ ಈಗ ಫಸ್ಟ್ ರೋ ಏನದ ಆಸ್ ಇಟ್ ಇಸ್ ಅಲ್ಲಿ 8 C3 9 C5 10 C7 ಸೆಕೆಂಡ್ ರೋ ಏನಾಗಬೇಕು ಚೇಂಜಸ್ ಆಗಬೇಕು ಯಾವುದು R2 ಜೊತೆ ಆಡ್ ಆಗಬೇಕು ಅಂದ್ರೆ ಕೂಡಿಸಬೇಕು ಯಾವುದು R1 ಅಂದ್ರೆ R1 ಏನಾಗ್ತದೆ ನೋಡ್ರಿ 8 C3 plus 8 C4 9 C5 plus 9 C6 10 C7 plus ಯಾವುದು 10 C8 third row ಏನಲ್ಲ as it is ಯಾವುದು third row 9 Cn 10 Cn plus 2 11 Cn plus 4 ಅಂತ ಕೊಟ್ಟಿದ್ದಾರೆ ಓಕೆ ಈಗ ನಾ ಹೇಳ್ತಾ ಇರೋದು ಒಂದು ಫಾರ್ಮುಲಾ ಯೂಸ್ ಆಗ್ತದೆ ಅಂತ ಹೇಳಿದ್ರೆ ಯಾವುದು ಬೈನಾಮಿಯಲ್ ಥಿಯರಮ್ ಅಲ್ಲಿ ನಾವು ಪ್ರೂವ್ ದಾಟ್ ಅಂತ ಯೂಸ್ ಮಾಡ್ತಿದ್ದೀವಿ ಮತ್ತು ಬೈನಾಮಿಯಲ್ ಥಿಯರಮ್ ಅಲ್ಲಿ ಅಡ್ಜಸ್ಟ್ ಮಾಡಬೇಕಾದ್ರೆ ಆ ಫಾರ್ಮುಲಾ ಯೂಸ್ ಮಾಡ್ತಿದ್ದೀವಿ ಯಾವ ಫಾರ್ಮುಲಾ ಅಂದ್ರೆ
ಯಾವುದು ಎನ್ ಸಿ ವಿ ಹ್ಯಾವ್ ಎನ್ ಸಿ ಆರ್ ಅಂತ ಯೂಸ್ ಮಾಡ್ತಿದ್ರಿ ಎನ್ ಸಿ ಆರ್ ಪ್ಲಸ್ 1 ಈಕ್ವಲ್ ಟು ಎನ್ ಪ್ಲಸ್ 1 ಸಿ ಆರ್ ಪ್ಲಸ್ 1 ಅಂತ ಈ ಫಾರ್ಮುಲಾ ನೆನಪಾಯ್ತಾ ಸ್ಟೂಡೆಂಟ್ಸ್? ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸೆಕೆಂಡ್ ರೋ ವ್ಯಾಲ್ಯೂ ಚೇಂಜಸ್ ಮಾಡ್ಕೊತೇನೆ. ಈಗ ಯಾವುದು ಸೆಕೆಂಡ್ ರೋ ಡೆಲ್ಟಾ ಈಕ್ವಲ್ ಟು ಫಸ್ಟ್ ಆಸ್ ಇಟ್ ಇಸ್ ನೋ ಚೇಂಜಸ್ 8c3 9c5 10c7 ನೆಕ್ಸ್ಟ್ ಏನಂತದ 8 ಅಬ್ಸರ್ವ್ ಮಾಡಿ ಲಕ್ಷ್ಯ ಸ್ವಲ್ಪ ಕ್ಲಿಯರ್ ಮಾಡ್ಕೊಡ್ರಿ 8 n ವ್ಯಾಲ್ಯೂ 8 c ಅದ 3 ಅಂದ್ರೆ r ವ್ಯಾಲ್ಯೂ 3 ಅದ r ಪ್ಲಸ್ 1 ಈಗ 4 ಆಗ್ತದ ಅಂದ್ರೆ 3 ಪ್ಲಸ್ 1 ಆಗ್ತದ ಗೊತ್ತಾಯ್ತಾ? ಈ ಫಾರ್ಮುಲಾ ಪ್ರಕಾರ ಏನಾಗುತ್ತದ 8 ಪ್ಲಸ್ 1 ಇಸ್ 9 r ಪ್ಲಸ್ 1 ಇಸ್ 4 ಓಕೆ. ಇದರ ತರ ನಾವು ಡೈರೆಕ್ಟ್ ಬರಬೇಕು ಗೊತ್ತಾಗ್ತದ ಏನಾಗ್ತದ ನೋಡ್ರಿ 10c6 ಮತ್ತೆ 11c8 third row as it is 9cn 10cn plus 2 11cn plus 4 ಓಕೆ. ಈ ಫಾರ್ಮ್ ಯೂಸ್ ಮಾಡ್ತೀವಿ ಅದಕ್ಕೆ ನಾವು ಬರಿತಾ ಇರೋದು ಲಕ್ಷದಲ್ಲಿ. ನನಗೆ ಇನ್ನ ಕ್ಲಿಯರ್ ಆಗಬೇಕಂದ್ರೆ ಸ್ವಲ್ಪ ಬರೀರಿ ಏನಂತ ಕ್ಲಿಯರ್ಲಿ ಅಂತ ಯೂಸ್ ಮಾಡ್ತೇನೆ. ಕ್ಲಿಯರ್ಲಿ ಡೆಲ್ಟಾ ಈಕ್ವಲ್ ಟು 0 ಅಂತಂದ್ರೆ ಅಂದ್ರೆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಇತ್ತಂದ್ರೆ ಫಾರ್ n ಈಕ್ವಲ್ ಟು 4 ಹೌದಾ ಆಸ್ r2 and r3 becomes ಏನಾಗ್ತದ್ರಿ ಐಡೆಂಟಿಕಲ್. ನಾ ಏನ್ ಮಾಡ್ತಾ ಇರೋದು ಸ್ವಲ್ಪ ಲಕ್ಷಣೆ ಕ್ಲಿಯರ್ಲಿ ಡೆಲ್ಟಾ ಈಕ್ವಲ್ ಟು 0 ಅಂತಂದ್ರೆ ಫಾರ್ n ವ್ಯಾಲ್ಯೂ 4 ಪುಟ್ ಮಾಡಿದ್ರೆ ಯಾವುದಕ್ಕೆ ಆಸ್ r2 and r3 becomes ಏನಾಗ್ತದ ಐಡೆಂಟಿಕಲ್. ಈ ನೋಡ್ರಿ ಥರ್ಡ್ ಅನ್ನೋದು n ವ್ಯಾಲ್ಯೂ ಹಾಕಿದ್ರೆ n c4 ಆಗ್ತದ 4 plus 2 is 6 4 plus 4 is 8 ಅಂದ್ರೆ ಸೆಕೆಂಡ್ ರೋ ಮತ್ತು ಥರ್ಡ್ ರೋ ಎರಡು ಸೇಮ್ ಐಡೆಂಟಿಕಲ್ ಮೀನ್ಸ್ ಸೇಮ್ 2 row and 2 columns are equal ಇತ್ತಂದ್ರೆ ನೋ ಡೌಟ್ 0 ಆನ್ಸರ್. ಅದಕ್ಕೆ n ವ್ಯಾಲ್ಯೂ 4 ಅನೇ ಆನ್ಸರ್ is n ವ್ಯಾಲ್ಯೂ 4 ನೋ ಡೌಟ್ ಆನ್ಸರ್ is C ಆಪ್ಷನ್ is C ಓಕೆ. ಈ ತರ ಏನಾದ್ರು ನೋಡ್ರಿ ಎರಡೇ ಫಾರ್ಮುಲಾ ಒಂದು ಈ ಆಡ್ ಮಾಡೋದು ಇನ್ನೊಂದು ಫಸ್ಟ್ ಇಯರ್ ಬಾಯ್ನಾಮನ್ ಥಿಯರಮ್ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಆನ್ಸರ್ಸ್ ಜಲ್ದಿನೇ ಗೊತ್ತಾಗ್ತದೆ. ನೆಕ್ಸ್ಟ್ ಥರ್ಡ್ ಒನ್ ಏನು ನೋಡ್ರಿ ಸ್ಟೂಡೆಂಟ್ಸ್ ಥರ್ಡ್ ಒನ್ ಏನು ನೋಡ್ರಿ ಇಫ್ a and b are matrices ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆರ್ಡರ್ 3 means 3 means is 3 cross 3 and 3 cross 3 and determinant a ವ್ಯಾಲ್ಯೂ ಕೊಟ್ಟಿದ್ದಾನೆ 4 ಅಂತ determinant b ವ್ಯಾಲ್ಯೂ ಕೊಟ್ಟಿದ್ದಾನೆ 1 ಅಂತ then the determinant of 2ab is option first one a 32 option b minus 32 option c 10 option d 8 ಅಂತ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ್ದಾಗ್ತದ ಚೆಕ್ ಮಾಡೋಣ. ಫಸ್ಟ್ ಏನ್ ಕೊಟ್ಟಿದ್ದಾನೆ ಬರ್ಕೊಡು. ಈಗ ಥರ್ಡ್ ಒನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ಮತ್ತೆ ಬರ್ಕೊಡು ಏನದ ಡಿಟರ್ಮಿನೆಂಟ್ a ವ್ಯಾಲ್ಯೂ 4 ಕೊಟ್ಟಾನ ಡಿಟರ್ಮಿನೆಂಟ್ b ವ್ಯಾಲ್ಯೂ 1 ಕೊಟ್ಟಿದ್ದಾನೆ. ಅಬ್ಸರ್ವ್ ಮಾಡಿ 1 ಕೊಟ್ಟಿದ್ದಾನೆ. ಈಗ ಅವ ಕೇಳಿದ್ದು ಈಗ ಡಿಟರ್ಮಿನೆಂಟ್ 2ab ವ್ಯಾಲ್ಯೂ ಕೇಳಿದಾನ. ಇದು ಗೊತ್ತಿರಬೇಕಾದ್ರೆ ಒಂದು ಫಾರ್ಮುಲಾ ಯೂಸ್ ಆಗಬೇಕಾಗ್ತದ. ಯಾವ ಫಾರ್ಮುಲಾ ಅಂದ್ರೆ ಡಿಟರ್ಮಿನೆಂಟ್ k a equal to k raised to n ಅಂತ ಯೂಸ್ ಮಾಡ್ತೀವಿ into determinant a. ಈ ಫಾರ್ಮುಲಾ ಯೂಸ್ ಆಗ್ತದ. ಯಾವುದು ಇಲ್ಲಿ n ಅಂದ್ರೆ ಕೊಟ್ಟಿದ್ದಾನೆ ಯಾವ್ದಂತ ಇಟ್ ಇಸ್ 3 cross 3 ಅಂತ ಹೇಳಿದ ನೋಡ್ರಿ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್. ಆರ್ಡರ್ 3 means 3 cross 3 ಅಂತ ಅಂದ್ರೆ ಇಟ್ ಇಸ್ n ವ್ಯಾಲ್ಯೂ is 3 ಕೊಟ್ಟಿದ್ದಾನೆ ಅಂದಂಗಾಯಿ. n ವ್ಯಾಲ್ಯೂ 3 ಕೊಟ್ಟಿದ್ದಾನೆ ಅಂದಂಗಾಯಿ. ಲಕ್ಷಲ್ಲಿ ಸಿ ಸ್ಟೂಡೆಂಟ್ಸ್ ಈ ಗೊತ್ತಿತ್ತಂದ್ರೆ ಫಾರ್ಮುಲಾ ನೋಡೋ ಜಲ್ದಿ ಆನ್ಸರ್. ಈಗ ಏನಾಗುತ್ತೆ ನೋಡಿ 2 determinant 2ab ಅಂತ
ಅಬ್ಸರ್ವ್ ಮಾಡಿ ಅವ ಹೇಳಿದ್ದು ಡಿಟರ್ಮಿನೆಂಟ್ 2ab equal to so 2 raised to n value 3 into determinant ab ಇಲ್ಲಿ k ಅಂದ್ರೆ 2 ab a ಅಂತಂದ್ರೆ ab ಫಾರ್ಮ್ ಈಗ ಅಬ್ಸರ್ವ್ ಮಾಡಿ so 2 cube means ಏನಾಗ್ತದೆ 8 determinant a into determinant b ಅಂದ್ರೆ ನಾವು ಬರೀಬಹುದು ಏನಂತ c determinant ab ನ ನಾವು ಬರೀಬಹುದು determinant a into determinant b ಅಂತ ಬರೀಬಹುದು ಈಗ ನೋಡಿ therefore determinant 2ab equal to 8 into 4 determinant a value is 4 into determinant b value is 1 ಏನಾಗ್ತದ 32 ಓಕೆ 32 ಆಗ್ತದ ಸೊ ಆಪ್ಷನ್ಸ್ ಆರ್ ಫಸ್ಟ್ ಒನ್ ಎ ಅದನ್ನೇ ನಾವು 32 ಬಗ್ಗೆ ಮೊದಲ ಲಕ್ಷದಲ್ಲಿ ಸ್ವಲ್ಪ ಡಿಟರ್ಮಿನೆಂಟ್ b ನ -1 ಇತ್ತಂದ್ರೆ ನೋಡೋಣ ಆನ್ಸರ್ ಇಸ್ ನಮಗೆ ಏನಾಗ್ತದೆ -32 ಆಗ್ತದೆ ಅವಾಗ ಏನಾಗ್ತದೆ ಆಪ್ಷನ್ ಸೆಕೆಂಡ್ ಒನ್ ಬಿ ಆಗ್ತದೆ ಈಗ +1 ಅದ ನೋಡೋ ಆಪ್ಷನ್ ಇಸ್ ಫಸ್ಟ್ ಒನ್ ಎ ವ್ಯಾಲ್ಯೂ ಯಾವುದು 32 ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಏನಿಲ್ಲ ಈ ಫಾರ್ಮುಲಾ ಗೊತ್ತಿರಬೇಕು ಡಿಟರ್ಮಿನೆಂಟ್ k ಯಾವುದು k⁻n into determinant a ಈ ಫಾರ್ಮ್ ಗೊತ್ತಿತ್ತಂದ್ರೆ ಜಲ್ದಿ ಆನ್ಸರ್ಸ್ ಬರ್ತದೆ ಓಕೆ ನೆಕ್ಸ್ಟ್ ಯಾವುದು ಫೋರ್ತ್ ಒನ್ ಸೊ ಫೋರ್ತ್ ಒನ್ ನೋಡಿ ಮಾಡಿ ಸ್ಟೂಡೆಂಟ್ಸ್ ಯಾವುದು ಫೋರ್ತ್ ಒನ್ ಏನದ ನೋಡ್ರಿ ಇಫ್ capital A and capital B are 3 cross 3 matrices fetch integral entries such that p dash a p equal to a ಅಂತ ಕೊಟ್ಟಿದ್ದಾನೆ then determinant p value ಕೇಳಿದಾನೆ ಅಬ್ಸರ್ವ್ ಮಾಡಿ first one is -1 first one second one b is 1 third one is always plus or minus 1 fourth one d ಏನು ಕೊಟ್ಟಿದ್ದಾನ plus or minus 1 is provided determinant is not equal to 0 ಆಗಿರಬೇಕು ಅಂತ ಕೊಟ್ಟದ ಈ ಫಸ್ಟ್ ಕೊಟ್ಟಿರುವಂತ ಏನು ಕೊಟ್ಟನ ಆ ಸ್ಟೇಟ್ಮೆಂಟ್ ಬರ್ಕೊಡ್ರಿ ಏನದ ಫೋರ್ತ್ ಒನ್ p dash a into p equal to ಏನು ಕೊಟ್ಟದ ನೋಡಿ ಅಬ್ಸರ್ವ್ ಮಾಡಿ a ಅಂತ ಕೊಟ್ಟಾನ ಬಟ್ ನನಗೆ ಏನು ಕೇಳಬೇಕು ಡಿಟರ್ಮಿನೆಂಟ್ p ವ್ಯಾಲ್ಯೂ ಎಷ್ಟು ಕೇಳಿದಾನ ಅಬ್ಸರ್ವ್ ಮಾಡಿ ಈಗ ನಾನು ಬೋತ್ ಸೈಡ್ಸ್ ಡಿಟರ್ಮಿನೆಂಟ್ ಯೂಸ್ ಮಾಡ್ತಾ ಇರೋದು p dash a p equal to determinant a ಈಗ ನಾ ಬರೀತಾರೆ ಮಾತ್ರ determinant p dash into determinant a into determinant p equal to determinant a ನಿಮ್ಗೆ ಗೊತ್ತಿರಬೇಕು ಸ್ಟೂಡೆಂಟ್ಸ್ ಒಂದು ಫಾರ್ಮ್ ಅದ ಏನಂದ್ರೆ determinant p dash equal to determinant p ಅನ್ನೋದು ಇದು ಏನಾಗ್ತದ determinant p into determinant a into determinant p equal to determinant a ಈಗ ನೋಡ್ರಿ determinant p ಏನಾಗ್ತದ determinant p whole square equal to ಏನಾಗ್ತದ ಇಟ್ಸ್ 1 ಕ್ಯಾನ್ಸಲ್ ಆಯ್ತು 1 ಈಗ ಏನಾಗ್ತದ ನೋಡ್ರಿ ಸೊ determinant p ಇದು ಇತ್ತಂದ್ರೆ ಏನಾಗ್ತದ determinant a is not equal to 0 ಫಾರ್ಮ್ ಇದ್ದಂಗೆ it is p plus or minus 1 is provided of determinant is not equal to 0 then so ಗೊತ್ತಾಯ್ತಾ ಸೊ ಆಪ್ಷನ್ಸ್ ಯಾವುದು ಫೋರ್ತ್ ಒನ್ ಡಿ ಈ ಆಪ್ಷನ್ಸ್ ಈ ತರ ಬರ್ತದೆ ಯಾವುದು ಈ ಫಾರ್ಮ್ ಡಿಟರ್ಮಿನೆಂಟ್ ಯೂಸ್ ಮಾಡ್ಕೊಂಡ್ರಿ ಸಪರೇಟ್ ಡಿಟರ್ಮಿನೆಂಟ್ ಯೂಸ್ ಮಾಡ್ಕೊಂಡ್ರಿ p ಯಾವುದು ಡಿಟರ್ಮಿನೆಂಟ್ p dash is determinant p ನೇ ಅಥವಾ determinant a dash equal to determinant a ನೇ ಓಕೆ ಈ ಫಾರ್ಮ್ ಗೊತ್ತಿತ್ತಂದ್ರೆ ಶಾರ್ಟ್ಲಿ ಆನ್ಸರ್ಸ್ ಇಷ್ಟು ಬಂದ ಟೈಮ್ ಸೇವ್ ಆಗುತ್ತೆ ಈ ತರ ನಿಮ್ಗೆ ಗೊತ್ತಿತ್ತಂದ್ರೆ ಓಕೆ ಸ್ಟೂಡೆಂಟ್ಸ್ ಫಿಫ್ತ್ ಒನ್ if f of x determinant of first row 1x x plus 1 second row 2x x into x minus 1 x plus 1 into x third row 3x in the bracket x minus 1 x minus 1 x minus 2 x minus x plus 1 x into x bracket of x minus 1 so then f of 100 value so first one is 0 second one b is 1 third one c is 100 fourth one d is minus 100 ಸ್ವಲ್ಪ ವಿಚಾರ ಮಾಡಿ ಸ್ಟೂಡೆಂಟ್ಸ್
ನಮಗೆ ಆಪ್ಷನ್ಸ್ 0 ಆಗಬೇಕು, 1 ಆಗಬೇಕು, 100 ಆಗಬೇಕು, -100 ಆಗಿರಬೇಕು. ಇದ್ರೆ ಮಾತ್ರ ಏನಾಗ್ತದೆ ಯೂಸ್ ಆಗ್ತದೆ. ಈಗ ಸ್ವಲ್ಪ ವಿಚಾರ ಮಾಡಿ. ಫಸ್ಟ್ ಕೊಟ್ಟಿರುವಂತ ಡಿಟರ್ಮಿನೆಂಟ್ ಬರ್ಕೊಳ್ಳಿ. ಫಸ್ಟ್ ಡಿಟರ್ಮಿನೆಂಟ್ ಏನು ಕೊಟ್ಟಿದ್ದಾನೆ ಅಂತ ಬರ್ಕೊಳ್ಳಿ. ಫಸ್ಟ್ ಯಾವುದು ಕೊಟ್ಟಿದ್ದಾನೆ? ಡಿಟರ್ಮಿನೆಂಟ್ f of x equal to ಅಂತ ಕೊಟ್ಟಿದ್ದಾನೆ. ಓಕೆ, so f of x equal to determinant of first row 1 x plus 1, second row 2x x into x plus x minus 1, so x minus 1 x plus 1 into x, third row 3x into x minus 1 x minus 1 x minus 2. Okay, so next third x plus 1 x minus 1. Okay, ಈ ತರ ಕಂಡೀಷನ್ಸ್ ಇದೆ. See here, ನಮಗೆ 0 ಆಗಿರ್ಬೇಕು, 1 ಆಗಿರ್ಬೇಕು, 100 ಆಗಬೇಕು, -100 ಆಗಬೇಕು. ಈ ತರ ಯೂಸ್ ಮಾಡೋಕೆ ಒಂದು ಫಾರ್ಮ್ ಯೂಸ್ ಆಗಲೇಬೇಕು. ಯಾವ ಫಾರ್ಮ್ ಅಂದ್ರೆ C2 tends to C2 ಕಾಲಮ್ ಜೊತೆ ಸಬ್ಸ್ಟ್ರಾಕ್ಟ್ ಆಗಬೇಕು, ಅಂದ್ರೆ -C3 ಆಗಬೇಕು. ಅಂದ್ರೆ ಏನಾಗ್ತದೆ? ಈಸಿ ಗೋಯಿಂಗ್ ಆನ್ಸರ್ಸ್. ಓಕೆ, ಹಿಯರ್ f of x equal to 1, C2 changes ಅಷ್ಟೇ, C1 as it is 1, 2x 3x minus x minus 1, C2 minus C3, x minus of x plus 1 is minus 1, x in the bracket x minus 1 minus of x into x minus 1 ಏನಾಗ್ತದೆ? minus 2x. ಎಕ್ಸ್ಪಾಂಡ್ ಮಾಡಿ ಬರುತ್ತೆ ಆನ್ಸರ್ಸ್. ನೆಕ್ಸ್ಟ್ C2 ಜೊತೆ C3 ಏನಾಗ್ತದೆ? minus 3x x minus 1 ಇರುತ್ತೆ. ಥರ್ಡ್ ಕಾಲಮ್ as it is x plus 1 into x plus 1 into x into x minus 1 as it is. ಈಗ ನೋಡಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಕಂಡೀಷನ್ಸ್ ಏನು ಬರ್ತಂದ್ರೆ ಐದರ್ C1 ಕಾಲಮ್ ಅಂಡ್ C2 ಕಾಲಮ್ ಅಬ್ಸರ್ವ್ ಮಾಡಿ. C1 ಅಂಡ್ C2 ಕಾಲಮ್ ಮೈನಸ್ ಫಾರ್ಮ್ ಬಂತಂದ್ರೆ ಏನಾಗ್ತದೆ? f of x ವ್ಯಾಲ್ಯೂ ಏನಾಗ್ತದೆ? ಇದು ಈಕ್ವಲ್ ಆಗ್ತದೆ, ಇದು C2 ಅಂಡ್ C1 ಕಾಲಮ್ ಆರ್ ಈಕ್ವಲ್ ಆಗಿ ಏನಾಗ್ತದೆ? ಐಡೆಂಟಿಕಲ್ ಆಗ್ತದೆ. ಅಂದ್ರೆ ಏನಾಗ್ತದೆ ರೀ? f of x values 0. sorry, f of x values 0. f of x value 0 ಅಂತಂದ್ರೆ ನೋಡು, f of 100 value 0 ಅಂದ್ರೆ its option is ಯಾವುದು? A. option is A. ಗೊತ್ತಾಯ್ತಾ? ಈಗ ನೋಡಿ, C2 ಮತ್ತು C3 -1 -2x ಇದು ಬರ್ದೆಲ್ಲ ಚೆಕ್ ಮಾಡಬೇಕು. ನೋಡಿ, ಇದೊಂದು ಸ್ಮಾಲ್ ಒಂದು ಚೆಕ್ ಮಾಡಿ. C2 ಅಂದ್ರೆ x ಮೈನಸ್ ಮಿಡಲ್ ಸೈನ್ ಮೈನಸ್, C3 ಅಂದ್ರೆ x plus 1, x ಬ್ರಾಕೆಟ್ ಹಾಕಿದ್ರೆ ಪ್ಲಸ್, ರಿಮೂವ್ ಮಾಡಿದ್ರೆ ಮೈನಸ್, ಪ್ಲಸ್ ಮೈನಸ್ ಕ್ಯಾನ್ಸಲ್, x is the answer is -1. ಓಕೆ, ಇನ್ನು ಚೆಕ್ ಮಾಡಬೇಕು. x into x minus 1 minus x into x plus 1. ಓಕೆ, ಈ ಬೆಟಾ ನೀವು ಚೆಕ್ ಮಾಡಬೇಕಾದ್ರೆ x square minus x minus x square minus x ಏನಾಗ ನೋಡಿ, ಪ್ಲಸ್ x square minus x square minus x minus x minus 2x, here minus 2x. ಇದೇ ತರನ ಥರ್ಡ್ ಒನ್ ಚೆಕ್ ಮಾಡ್ಬೋದು ಅಷ್ಟೇ, ಮತ್ತೆ ಎರಡಂತೂ ವ್ಯಾಲ್ಯೂ ಚೆಕ್ ಮಾಡಿ ತೋರಿಸಿದ್ರಿ. ಮೂರನೇದು C2 ಇಂದ ಮತ್ತು -C3 ಮಾಡಿದ್ರೆ ನಿಮ್ದು -3x ಇಂದ ಬ್ರಾಕೆಟ್ x minus 1 ಬರ್ತದೆ ಅಷ್ಟೇ, ಮತ್ತೇನಿಲ್ಲ. ಓಕೆ, ಸೊ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನಾನು ಮತ್ತೆ ತೋರಿಸಿದೆ ಅಷ್ಟೇ, ಮತ್ತೇನಿಲ್ಲ. ಓಕೆ, f of x ವ್ಯಾಲ್ಯೂ 0 ಅಂತ ನೋಡೋದು, f of 100 ವ್ಯಾಲ್ಯೂ 0 ಅಂತಂಗೆ. ಸೊ ನೋಡೋ, ಆಪ್ಷನ್ ಇಸ್ ಫಸ್ಟ್ ಒನ್ A. ಸೊ ನೋಡಿ, ಹಾರ್ಡ್ಲಿ ಒನ್ ಸ್ಟೆಪ್ಸ್ ಅಲ್ಲಿ ನೀವು ಆನ್ಸರ್ ಗೊತ್ತಾಗ್ಬಿಡುತ್ತೆ. ಈ ತರ ನೀವು ಟ್ರಿಕ್ ಯೂಸ್ ಮಾಡಬೇಕು. ಓಕೆ, ಅಂದ್ರೆ ನೀವು ಟೈಮ್ ಸೇವ್ ರಿಸಲ್ಟ್ ಆಗ್ತದೆ. ಓಕೆ, ಸೆಕೆಂಡ್ ಒನ್ ಆನ್ಸರ್. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, ಇಫ್ a square minus a plus I equal to 0, then inverse of a is ಏನು ಕೊಡೋಣ? ಆಪ್ಷನ್ is a raised to -2, b a plus I, c I minus a,
ಡಿ ಎ ಮೈನಸ್ ಐ. ನಿಮ್ಮ ತಲೆಯಲ್ಲಿ ಬರಬೇಕು ಐ ಅಂದ್ರೆ ಇಟ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆರ್ ಯೂನಿಟ್ ಮ್ಯಾಟ್ರಿಕ್ಸ್. ಓಕೆ, ಈಗ ಕೊಟ್ಟಿರುವಂತ ಇಫ್ ಸ್ಟೇಟ್ಮೆಂಟ್ ಬರ್ಕೊಡ್ರಿ ಏನದ ಎ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಐ ಈಕ್ವಲ್ ಟು 0. ಓಕೆ, ನಾವು ಫಸ್ಟ್ matrices or determinants ಅಲ್ಲಿ a ಇನ್ವರ್ಸ್ ಕಂಡುಹಿಡಿದ್ವಿ, matrices ಅಲ್ಲಿ a ಇನ್ವರ್ಸ್ ಅಂತ ಕಂಡುಹಿಡಿದ್ರೆ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಒಂದು ಫಾರ್ಮ್ ಏನಂದ್ರೆ i equal to ಇವೆರಡು ಟರ್ಮ್ ಆ ಕಡೆ ಕಳಿಸ್ಬಿಟ್ಟು LHS ಇಂದ RHS ಕಡೆ ಏನಾಗ್ತದ ಪ್ಲಸ್ a minus a square. ಓಕೆ, both LHS and RHS as well as multiplying a inverse ಅಂತ ಯೂಸ್ ಮಾಡೋಣ. ಸೊ multiply by a inverse on both side. ಎರಡು ಸೈಡ್ ಯೂಸ್ ಮಾಡ್ತಾರೆ. ಏನಾಗ್ತದ I into a inverse equal to a into a inverse minus a square into a inverse. Okay, ಈ ಫಾರ್ಮುಲಾ. So I into a inverse equal to I minus a into a inverse. ಯಾಕಂದ್ರೆ because inverse ಫಾರ್ಮುಲಾ ಗೊತ್ತರ a into inverse into I ಅಂದ್ರೆ ಒಂದೇ, a inverse into a ಅಂತಂದ್ರು I ಅಂದ್ರೆ ಒಂದೇ. ಅದಕ್ಕೆ I into a inverse equal to I minus I into a. Here a inverse equal to I minus a. That is the answer is ಯಾವುದು ಆಪ್ಷನ್ ಸಿ. ಇಟ್ ಇಸ್ ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ ಆನ್ಸರ್ ಕರೆಕ್ಟ್ ಅದ. ಯಾವ್ದಂದ್ರೆ ನೀವು ಐ ಬಿಟ್ಟಿರಲಿಲ್ಲ ಅಂದ್ರೆ ಬಟ್ ಐ ಇರ್ತದೆ. ನಾವು ಯಾವುದೇ ಐದಿಂದ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಏನು ಮಾಡಿದ್ರೆ ಬಟ್ ಎ ಮ್ಯಾಟ್ರಿಕ್ಸ್ ಬರ್ತದೆ. ಯಾವತ್ತು ನೀವು ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡಿರಿ ಅದು ಗೊತ್ತಾಗ್ತದೆ. ಎ ಇನ್ವರ್ಸ್ ಈಕ್ವಲ್ ಟು ಐ ಮೈನಸ್ ಎ. ಇದು ಯಾವುದು ಆಪ್ಷನ್ ಇಸ್ ಸಿ. ಆಪ್ಷನ್ ಸಿ ಆನ್ಸರ್. ಗೊತ್ತಾಯ್ತಾ? ಏನಿಲ್ಲ, ಕೊಟ್ಟಿರುವಂತ ಇಫ್ ಸ್ಟೇಟ್ಮೆಂಟ್ ಅನ್ನ ಐ ಈಕ್ವಲ್ ಟು ಯೂಸ್ ಮಾಡ್ಕೊಂಡು ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಏನ್ ವಾಸ್ ಮಾಡಿದ್ರೆ ಮುಗಿದ ಆನ್ಸರ್ಸ್. ಬಟ್ ಒಂದು ಫಾರ್ಮುಲಾ ಗೊತ್ತಿರಬೇಕು. ಏನಂತ ಎ ಇನ್ವರ್ಸ್ ಇಂಟು ಎ ಈಕ್ವಲ್ ಟು ಐ, ಎ ಇನ್ವರ್ಸ್ ಇಂಟು ಎ ಈಕ್ವಲ್ ಟು ಐ ಅಂತ ಗೊತ್ತಿರಬೇಕು. ಎ ಇಂಟು ಎ ಇನ್ವರ್ಸ್ ಅಂದ್ರೂ ಐ ಅಂದ್ರೆ ಗೊತ್ತಿರಬೇಕು. ಅಂದ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ ಅಂದ್ರೆ ಆನ್ಸರ್ಸ್. ಓಕೆ, ನೆಕ್ಸ್ಟ್ ಯಾವುದು ಸೆವೆಂತ್ ಒನ್. ಸೆವೆಂತ್ ಒನ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಸೆವೆಂತ್ ಒನ್ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ. ಡಿಟರ್ಮಿನೆಂಟ್ ಆಫ್ a ಸ್ಕ್ವೇರ್ ಮೈನಸ್ 2a ವ್ಯಾಲ್ಯೂ ಎಷ್ಟಾಗಬೇಕು? ಆಪ್ಷನ್ ಇಸ್ 5, 25, b ವ್ಯಾಲ್ಯೂ 25 ಕೊಟ್ಟಾನ, c ವ್ಯಾಲ್ಯೂ -5 ಕೊಟ್ಟಾನ, d ವ್ಯಾಲ್ಯೂ ಇಟ್ಸ್ -25 ಕೊಟ್ಟಾನ. ಈಗ ನೋಡಿ ಅಬ್ಸರ್ವ್ ಮಾಡಿ, ಕೊಟ್ಟಿರುವಂತ ಸೆವೆಂತ್ ಒನ್ ಎ ಮ್ಯಾಟ್ರಿಕ್ಸ್ ನ ಬರ್ಕೊಡ್ರಿ. ಏನದ? ಸೊ 1 3 2 1. ಓಕೆ, 1 3 2 1. ಈಗ ನಾನು ಒಂದು ಫಾರ್ಮುಲಾ ಕೊಡ್ತೀನಿ ನಿಮಗೆ, ಒಂದು ಟ್ರಿಕ್ ಫಾರ್ಮುಲಾ. ಯಾವ್ದಂದ್ರೆ ಹಿಯರ್ ಎ ಅಂತ ಯೂಸ್ ಮಾಡ್ತೀನಿ. ಫಸ್ಟ್ ಎ ಬಿ ಸಿ ಡಿ ಅಂತ ಇದೊಂದು ಫಾರ್ಮುಲಾ. ಅಂದ್ರೆ ಟೈಮ್ ಸೇವ್ ರಿಸಲ್ಟ್ ಆಗ್ತದೆ. ಅಂದ್ರೆ ನಿಮಗೆ ಟ್ರಿಕ್ ಶಾರ್ಟ್ ಕಟ್ ಮೆಥಡ್ ಯೂಸ್ ಮಾಡ್ಬೋದು. ಇದು ಯಾವ್ದಂದ್ರೆ ದೆನ್ ಇದು ನೆಕ್ಸ್ಟ್ ಎ ಸ್ಕ್ವೇರ್ ಅಂತ ಯೂಸ್ ಮಾಡ್ತೀವಿ. ಮೈನಸ್ ಎ ಸ್ಕ್ವೇರ್ ಮೈನಸ್ ಬ್ರಾಕೆಟ್ ದಲ್ಲಿ a ಪ್ಲಸ್ ಡಿ ಇಂಟು ಎ ಅಂತ ಯೂಸ್ ಮಾಡ್ತಾ ಇರೋದು. ಪ್ಲಸ್ ಡಿಟರ್ಮಿನೆಂಟ್ a ಇಂಟು i ಈಕ್ವಲ್ ಟು 0. ಈ ಫಾರ್ಮ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಈಸಿ ಆಗಿ ಗೊತ್ತಾಗ್ತದೆ. ಈಗ ನೋಡ್ರಿ ಸ್ವಲ್ಪ ನಮ್ಮ ಲಕ್ಷ ಕೊಡ್ರಿ. ಎ ಅಂತಂದ್ರೆ ಏನನ್ಬೋದು ನಾನು? ಎ ಅಂತಂದ್ರೆ ಇಟ್ಸ್ 1, ಬಿ ಅಂತಂದ್ರೆ 3, ಸಿ ಅಂತಂದ್ರೆ 2, ಡಿ ಅಂತಂದ್ರೆ 1. ಇದನ್ನ ನಾನು ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಅಂತ ಕೇಳಿದ್ರೆ ಏನಾಗ್ತದೆ? ಡಿಟರ್ಮಿನೆಂಟ್ ಎ ವ್ಯಾಲ್ಯೂ ಎಕ್ಸ್ಪಾಂಡ್ ಮಾಡಿ. ಡಿಟರ್ಮಿನೆಂಟ್ ಎ ವ್ಯಾಲ್ಯೂ 1 minus 6 is -5. ಡಿಟರ್ಮಿನೆಂಟ್ ಎ ವ್ಯಾಲ್ಯೂ is -5. ಓಕೆ, ಯಾಕಂದ್ರೆ ಡಿಟರ್ಮಿನೆಂಟ್ ಎ ಅಂತಂದ್ರೆ ಇಲ್ಲಿ ಬರೀತೀವಿ. ಡಿಟರ್ಮಿನೆಂಟ್ ಎ ಈಕ್ವಲ್ ಟು 1 3 2 1 ಕ್ರಾಸ್ 1 minus 6 -5. ಈಗ ನೋಡ್ರಿ ಬರೀರಿ ಲಕ್ಷದಲ್ಲಿ ಏನಾಗ್ತದ? ಎ ಸ್ಕ್ವೇರ್ ಕ ಎ ಸ್ಕ್ವೇರ್ ಬರೀರಿ. ಓಕೆ, ಎ ಸ್ಕ್ವೇರ್ ಅಂತಂದ್ರೆ ಆಸ್ ಇಟ್ ಇಸ್ ಅಲ್ಲ ಎ ಸ್ಕ್ವೇರ್. ಎ ಸ್ಕ್ವೇರ್ ಯಾಕಂದ್ರೆ ನಾನು ಕೇಳ್ತೇನ್ರಿ
ಲಕ್ಷ್ಯ ಸ್ವಲ್ಪ ಲಕ್ಷ್ಯ ಕೊಡಿ ಏನದ a square minus 2a ಡಿಟರ್ಮಿನೆಂಟ್ ಕೆ ಅಂತ ಅಬ್ಸರ್ವ್ ಮಾಡಿ a square minus ಯಾವುದು 2a ಈಗ ಅಬ್ಸರ್ವ್ ಮಾಡಿ ಲಕ್ಷ್ಯ minus of minus a value ಎಷ್ಟು ನೋಡಿ 1 plus b value 1 into a plus okay determinant a into I ಅಷ್ಟೇ ಬರೆಯೋಣ ಆಮೇಲೆ ತುಂಬ ಸಬ್ಸ್ಟಿಟ್ಯೂಟ್ ಮಾಡೋಣ ವೇಟ್ ಈಗ a square minus 1 plus 1 2a okay 2a equal to ಅಂತ ಯೂಸ್ ಮಾಡೋಣ so equal to minus determinant a into I minus a into determinant a into I ಅಂತ ಯೂಸ್ ಮಾಡ್ತಾ ಇರೋದು ಇಲ್ಲ ಅಂದ್ರೆ equal to conditions ನೋಡಿ minus 2a minus 2a da okay a square minus 2a value ಲಕ್ಷ ಕೊಡಿ ಈಗ ಸ್ವಲ್ಪ ಲಕ್ಷ ಕೊಡಿ ಸ್ಟೂಡೆಂಟ್ಸ್ ಈಗ ನಾನು ಹೇಳ್ತಾ ಇದ್ದು ಏನು ಕೇಳ್ತಾವ ಡಿಟರ್ಮಿನೆಂಟ್ ಅದನ್ನ ನಾನು ಡಿಟರ್ಮಿನೆಂಟ್ ಹಾಕ್ತಾ ಇದ್ದೆ ಅಬ್ಸರ್ವ್ ಮಾಡಿ ಸೊ ಡಿಟರ್ಮಿನೆಂಟ್ a square minus 2a equal to determinant a into I ಈಗ ಏನಾಯ್ತು ನೋಡ್ರಿ ಡಿಟರ್ಮಿನೆಂಟ್ a square minus 2a equal to determinant a value ಗೊತ್ತದೆ ಎಷ್ಟು ಅಂದ್ರೆ -5 plus 5 determinant 5 value 5 ಇದು ಏನಾಗ್ತದೆ ನೋಡ್ರಿ ಡಿಟರ್ಮಿನೆಂಟ್ ಇದನ್ನು ಗೊತ್ತಿರಬೇಕು ನಿಮ್ಮ ಫಾರ್ಮುಲಾ determinant k into I equal to k square ಓಕೆ ಇದು ನೋಡ್ರಿ ಡಿಟರ್ಮಿನೆಂಟ್ a ಅದ ನೋಡ್ರಿ k ಅಂದ್ರೆ ಡಿಟರ್ಮಿನೆಂಟ್ a into I ಅಂದ್ರೆ -a ಡಿಟರ್ಮಿನೆಂಟ್ a -5 ನ +5 ಆಯ್ತು ಅಂದ್ರೆ 5 square ಅಂದ್ರೆ is 25 again k square ಅಂದ್ರೆ 5 square ಏನು ನೋಡ್ರಿ determinant minus determinant a into I equal to determinant a whole square ಅಂದ್ರೆ 5 square ಅಂದ್ರೆ it's 25 is answer ಅಂದ್ರೆ ಯಾವುದು ಆಪ್ಷನ್ ಇಸ್ ಯಾವ್ದ್ರಿ ಸಿ ಆಪ್ಷನ್ ಇಸ್ ಸಿ 25 ಆನ್ಸರ್ ಗೊತ್ತಾಯ್ತಾ ಏನಿಲ್ಲ ಈ ಫಾರ್ಮುಲಾ ಗೊತ್ತಿದೆ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಯೂಸ್ ಮಾಡೋದು ಶಾರ್ಟ್ ಕಟ್ ಓಕೆ ನೆಕ್ಸ್ಟ್ ಒನ್ ಯಾವ್ದ್ರಿ ಏಳ್ತ್ ಒನ್ ನೋಡ್ರಿ ಏನ್ ಕೊಟ್ಟಿದಾನ ಸ್ವಲ್ಪ ನಿಮ್ಗೆ ಸೈನ್ ಕಾಸ್ ಬಂತಂದ್ರ ಸ್ವಲ್ಪ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಗೊತ್ತಿರ್ಬೇಕಲ್ಲ ಸ್ವಲ್ಪ ಲಕ್ಷ ಕೊಡಿ ಟ್ರಿಗ್ನೋಮೆಟ್ರಿದು ಲೆಟ್ ಎಫ್ ಆಫ್ ಎಫ್ ಟಿ ಅಂತ ಕೊಟ್ಟಾನ ಫಸ್ಟ್ ಬರ್ಕೊಡ್ರಿ ಏನ್ ಕೊಟ್ಟಾನ ಸ್ಟೇಟ್ಮೆಂಟ್ ಬರ್ಕೊಡ್ರಿ ಎಫ್ ಆಫ್ ಟಿ ಡಿಟರ್ಮಿನೆಂಟ್ ಫಸ್ಟ್ ರೋ ಏನಂತ ನೋಡಿ ಕಾಸ್ ಟಿ ಟಿ 1 ಫಸ್ಟ್ ಆಯ್ತು ಸೆಕೆಂಡ್ ನೋಡ್ರಿ ಏನದ 2 sin t t 2t ಅದ ಥರ್ಡ್ ರೋ ಏನದ ನೋಡ್ರಿ sin t ಅದ ದೆನ್ ಏನ್ ಕೊಟ್ಟ ನೋಡ್ರಿ ಲಿಮಿಟ್ t tends to 0 f of t divided by t square ವ್ಯಾಲ್ಯೂ ಕೇಳಿದಾನೆ 0 -1 ಸೆಕೆಂಡ್ ಒನ್ b c ವ್ಯಾಲ್ಯೂ 2 ಫೋರ್ತ್ ಒನ್ ಯಾವುದು 3 ಬರಬೇಕಂತ ಹೇಳಿದ ನೋಡಿ ಸ್ವಲ್ಪ ಲಕ್ಷ ಕೊಡಿ ಇಲ್ಲೇ ಸ್ವಲ್ಪ ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ ಸ್ವಲ್ಪ ನೀವು ಲಕ್ಷ ಕೊಟ್ರೆ ನಿಮ್ಮ ಆನ್ಸರ್ಸ್ ಬರ್ತದ ಏನಿಲ್ಲ ಫಸ್ಟ್ ನಿಮ್ಗೆ ಎಕ್ಸ್ಪಾಂಡಿಂಗ್ ಗೊತ್ತಿರ್ಬೇಕು ಸ್ವಲ್ಪ ಅಂದ್ರೆ ಈಸಿ ಗೋಯಿಂಗ್ ಆಗ್ತದೆ ಈ ಸ್ವಲ್ಪ ಲಕ್ಷ ಈಗ ಎಫ್ ಆಫ್ ಟಿ ನಿಮ್ಗೆ ಗೊತ್ತಿರ್ಬೇಕು ಪ್ಲಸ್ ಮೈನಸ್ ಪ್ಲಸ್ ಈ ಫಾರ್ಮ್ ಗೊತ್ತಿದ್ರೆ ಮಾತ್ರ ಬರ್ತದೆ ನಿಮಗೆ ಏನಾದ್ರಿ cos t t square minus 2t square minus t ಏನಾಗುತ್ತೆ ನೋಡ್ರಿ 2t sin t minus 2t ಯಾವುದು sin t plus 1 ಏನಾಗುತ್ತೆ 2t sin t minus t sin t okay f of t equal to ಬರ್ತದ ಆನ್ಸರ್ ಏನಾಗುತ್ತೆ ನೋಡ್ರಿ t ಸ್ಕ್ವೇರ್ ಒಳಗ -2t ಸ್ಕ್ವೇರ್ ಅಂದ್ರೆ -t ಸ್ಕ್ವೇರ್ ಸೊ -t ಸ್ಕ್ವೇರ್ cos t ನೋಡ್ರಿ ಅಬ್ಸರ್ವ್ ಮಾಡಿ 2t sin t -2t sin t 0 into t 0 ಈಗ ನೋಡಿ ನೆಕ್ಸ್ಟ್ ಪ್ಲಸ್ ಏನಾಗುತ್ತೆ ನೋಡ್ರಿ 2t sin t ಒಳಗ t sin t ಹೋದ್ರೆ
ಟಿ ಸೈನ್ ಟಿನೇ ಬರ್ತದೆ ಆಪ್ಷನ್ಸ್ ಅಲ್ಲಿ. ಅಂದ್ರೆ ಹೆಂಗದ ಅಂದ್ರೆ 2a ಒಳಗ a ಹೋತಂದ್ರೆ a ನ ಆ ತರ ಬರೀತಾರೆ. ಓಕೆ, ಈಗ ನೆಕ್ಸ್ಟ್ ನೋಡ್ರಿ ಏನಾಗ್ತದ, ಸ್ವಲ್ಪ ಏನ್ ಮಾಡ್ರಿ, ನಾನು ಬೋತ್ ಸೈಡ್ ಡಿವೈಡಿಂಗ್ ಏನ್ ಮಾಡ್ರಿ, ಯಾವುದು ಟಿ ಸ್ಕ್ವೇರ್ ಯೂಸ್ ಮಾಡ್ತಾ ಇದೆ. ಟಿ ಸ್ಕ್ವೇರ್ ಯಾಕಂದ್ರೆ ಈಗ ನಾನು ಟಿ ಸ್ಕ್ವೇರ್ ಯೂಸ್ ಮಾಡ್ತೀನಿ, ಅದಕ್ಕೆ ಎಫ್ ಆಫ್ ಟಿ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಮೈನಸ್ ಈ ಟಿ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಮೈನಸ್ ಕಾಸ್ ಟಿ ಪ್ಲಸ್ ಒಂದು ಟಿ ಕ್ಯಾನ್ಸಲ್ ಆದ್ರೆ ಏನಾಗ್ತದೆ ಸೈನ್ ಟಿ ಬೈ ಟಿ. ಈಗ ಲಿಮಿಟ್ ಫಂಕ್ಷನ್ ಯೂಸ್ ಮಾಡ್ತೀವಿ ನೋಡ್ರಿ. ಸೊ ಲಿಮಿಟ್ ಟಿ ಟೆನ್ಸ್ ಟು 0 f of t by t square equal to limit t tends to 0 minus cos t plus limit t tends to 0 sin t by t. So answer is idantu 0 cos 0 value is 1 but minus 1 ಆಗ್ತದೆ ಯಾಕೆ ಮೈನಸ್ ಅದ ಪ್ಲಸ್ ಇದಂತು ನೋಡು ಲಿಮಿಟ್ ಯಾವುದು ಫಸ್ಟ್ ಇಯರ್ ಲಿಮಿಟ್ theta tends to 0 sin theta by theta value is 1. Answer is 0 minus 1 plus 1 cancel 0. Options are first one 8. Okay, thank you. Dear students, ninth one, if capital A and capital B are square matrices and A inverse and B inverse exist, then AB inverse equal to anta ಕೊಟ್ಟಿದ್ದಾನೆ. Options are B inverse into A, first one A, second one B, A inverse into B inverse, third one C, A inverse into B, fourth D, AB inverse ಅಂತ ಕೇಳಿದಾನೆ. ಸೊ AB inverse ಅಂತ ಆಗಕ್ಕೆ ನೋ ಡೌಟ್ ಸಾಧ್ಯ ಇಲ್ಲ, ಬಟ್ ಇಲ್ಲಿ ಒಂದು ಫಾರ್ಮುಲಾ ಅದ. ಯಾವ ಫಾರ್ಮುಲಾ ಅಂದ್ರೆ AB inverse equal to B inverse into A inverse. ಯಾಕಂದ್ರೆ ಬಿಕಾಸ್ ಯಾವಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂತ ಯೂಸ್ ಮಾಡ್ತೀವಿ. ಬಟ್ ನಾವು ಫಾರ್ಮುಲಾ ಥಿಯರಿ ಒಳಗೆ ಯೂಸ್ ಮಾಡ್ತೀವಿ, AB ಮತ್ತು ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ಫಾರ್ಮುಲಾ ಆನ್ಸರ್ ಇದೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಯಾವುದು B inverse into A inverse. Is the option is first one A. So option is first one A. ಯಾವುದು 9th one. ಇನ್ನು 10th one. So 10th one ನೋಡಿ ಏನದ, if A is a square matrix of order 3 cross 3 and determinant A value is 8, then determinant adjoint A value is, first one is 8, second one B is 8 square, third one C is 8 cube, fourth one D is 1 by 8. See here, ಯಾವ ತರ ಯೂಸ್ ಮಾಡ್ಬೇಕಂದ್ರೆ ಸ್ವಲ್ಪ ಲಕ್ಷದಲ್ಲಿ ಒಂದು ಫಾರ್ಮುಲಾ ಅದ, ಟ್ರಿಕ್ ಅದ, ಆ ಫಾರ್ಮುಲಾ ಯೂಸ್ ಮಾಡ್ಬೇಕಾಗ್ತದ. ಇಲ್ಲೇನದ ಯಾವ ಫಾರ್ಮುಲಾ ಅಂದ್ರೆ adjoint A equal to, so determinant adjoint A equal to ಏನದ ಫಾರ್ಮುಲಾ A raised to n minus 1 ಅನ್ನೋದು ಫಾರ್ಮುಲಾ ಅದ. ಹಿಯರ್ n ವ್ಯಾಲ್ಯೂ ಕೊಟ್ಟಿದ್ದಾನ್ರಿ, ಏನದ ಹಿಯರ್ ಅಬ್ಸರ್ವ್ ಮಾಡ್ರಿ, n ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ ಅಬ್ಸರ್ವ್ ಮಾಡ್ರಿ, n ವ್ಯಾಲ್ಯೂ 3, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಇಟ್ಸ್ ಅ 3 ಕೊಟ್ಟಿದ್ದಾನೆ. ಓಕೆ, ಸೊ adjoint ಇದ್ದು ಗೊತ್ತಾಗಬೇಕೈತಿ, ಲಕ್ಷಲ್ಲಿ ಹಿಯರ್ adjoint A equal to determinant A, n minus n ಅಂದ್ರೆ 3 minus 1 is 2. Here adjoint A equal to determinant A value is 8. So 8 square. Okay, 8 square. The options are second one B. ನೋಡ್ರಿ ಈ ಫಾರ್ಮುಲಾ ಗೊತ್ತಿತ್ತಂದ್ರೆ ನಿಮ್ಗೆ ಈಸಿ ಗೋಯಿಂಗ್ ಆನ್ಸರ್ಸ್ ಬರ್ತದೆ. ಮತ್ತು ಈ ಸ್ಟ್ಯಾಂಡರ್ಡ್ ರಿಸಲ್ಟ್ 9th one ಇದೊಂದು ಫಾರ್ಮುಲಾ ಗೊತ್ತಿತ್ತಂದ್ರೆ ಎರಡು ನೋಡಿ ಶಾರ್ಟ್ ಆಗಿ ಆನ್ಸರ್ಸ್ ಬರ್ತದೆ. ಓಕೆ, ಥ್ಯಾಂಕ್ ಯು.